ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಣ್ಣದ ಲೋಕ ಅನ್ನೋದು ಅನೇಕರ ಆಕರ್ಷಣೆಯ ಕ್ಷೇತ್ರ. ಕಿರುತೆರೆ ಇರಲಿ, ಬೆಳ್ಳಿ ತೆರೆ ಇರಲಿ, ಕನಸಂಬ ಕುದುರೆಯನ್ನೇರಿದ ಅನೇಕರು ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳಲು ಈ ಕಡೆ ಬರ್ತಾರೆ. ಕೆಲವರು ತೆರೆಯ ಮುಂದೆ ಬಂದ್ರೆ, ಕೆಲವರು ತೆರೆಯ ಹಿಂದೆ ಕಸರತ್ತು ಮಾಡ್ತಾರೆ. ಹಣವಂತರು ನಿರ್ಮಾಪಕ ಎಂಬ ಸಿಂಹಾಸನದ ಮೇಲೆ ವಿರಾಜಮಾನರಾಗ್ತಾರೆ. ಆದ್ರೆ ನಾವು ನೀವು ಅನ್ಕೊಂಡಂತೆ ಅಲ್ಲ ಈ ಬಣ್ಣದ ಲೋಕ. ಒಂಥರ ಮಾಯಾ ಕನ್ನಡಿ ಇದ್ದಂತೆ. ಇಲ್ಲಿ ಗೆದ್ದವರಿಗಿಂತ ಬಿದ್ದವರೇ ಜಾಸ್ತಿ. ಗೆಲ್ತೀನಿ ಅಂತ ಬಂದವರು, ಗಟ್ಟಿಯಾಗಿ ಬೇರೂರ್ತೀನಿ ಅನ್ಕೊಂಡವರು ಹೇಳ ಹೆಸರಿಲ್ಲದಂತೆ ಹೋಗಿದ್ದಿದೆ. ದೊಡ್ಡ ದೊಡ್ಡವರ ಮಕ್ಕಳು ಕೂಡ ಸಕ್ಸಸ್ ಕಾಣದೆ ಒದ್ದಾಡಿದ್ದಿದೆ. ಪ್ರತಿಭೆ ಜೊತೆಗೆ ಅದೃಷ್ಟವೂ ಇರಬೇಕು, ಆಗ ಮಾತ್ರ ಅನ್ಕೊಂಡಿದ್ದು ನೆರವೇರೋದು. ಅದರಲ್ಲೂ ಲಾಭ ಮಾಡುವ ಆಸೆಯಲ್ಲಿ ಬರುವ ನಿರ್ಮಾಪಕರ ಪಾಲಿಗೆ ಈ ಬಣ್ಣದ ಲೋಕ ಒಂಥರ ಕೆಂಡದ ಹಾದಿ. ನೀರಿನಂತೆ ಹಣ ಪೋಲಾಗ್ತಾ ಇರುತ್ತೆ, ಆದರೆ ರಿಟರ್ನ್ಸ್ ಅನ್ನೋದು ಮರೀಚಿಕೆಯಾಗುತ್ತೆ. ಇನ್ನು ಆರ್ಥಿಕ ಶಿಸ್ತು, ಸರಿಯಾದ ರೂಪುರೇಷೆ ಇರದಿದ್ರೆ ಕತೆ ಕಥಂ. ಇದಕ್ಕೆ ವಸುದೇವ ಕುಟುಂಬ ಸೀರಿಯಲ್ ಸುತ್ತ ಎದ್ದ ವಿವಾದದ ಹುತ್ತವೇ ತಾಜಾ ಉದಾಹರಣೆ. ಅದರಲ್ಲೂ ಕಾರ್ಮಿಕರ ದಿನದಂದೇ ನಡೆದ ಬೀದಿ ರಂಪಾಟ ದೊಡ್ಡ ಎಕ್ಸಾಂಪಲ್. ನಟಿ ಹಂಸ ಬಿಗ್ ಬಾಸ್ ಮನೆಯ ಹಂಸ ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ಸಂಭಾವನೆ ಕೊಡದ ನಿರ್ಮಾಪಕನನ್ನ ಹುಡ್ಕೊಂಡು ಬಂದು ಗ್ರಹಚಾರ ಬಿಡಿಸಿದ್ದಾರೆ. ಹಾದಿ ಬೀದಿ ರಂಪಾಟ ಮಾಡಿದ್ದು, ನಾವು ದುಡಿದ ಹಣವನ್ನ ನಮಗೆ ಕೊಡಿ ಅಂತ ದೊಡ್ಡ ಹಂಗಾಮ ಎಬ್ಬಿಸಿದ್ದಾರೆ. ಯಾವಾಗ ನಟಿ ಹಂಸ ಸಿಡಿದಿದ್ರು, ನಿರ್ಮಾಪಕರು ಹೇಳದೆ ಕೇಳದೆ ಪೇರಿ ಕಿತ್ತಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ವಸುದೇವ ಕುಟುಂಬ ಅನ್ನೋ ಸೀರಿಯಲ್ ಖಾಸಗಿ ಚಾನಲ್ನಲ್ಲಿ ಕಳೆದ ಸೆಪ್ಟೆಂಬರ್ನಲ್ಲಿ ಶುರುವಾಗಿತ್ತು. ಈ ಸೀರಿಯಲ್ ಮೂಲಕ ನಟ ಅವಿನಾಶ್ ಅವರನ್ನ ಮತ್ತೆ ಕಿರುತೆರೆಗೆ ಕರ್ಕೊಂಡು ಬಂದ ಈ ಸೀರಿಯಲ್ನ ಜನಪ್ರಿಯತೆ ಮತ್ತಷ್ಟು ಹೆಚ್ಚಿಸಲಾಗಿತ್ತು. ದೊಡ್ಡ ದೊಡ್ಡ ನಟ ನಟಿಯರನ್ನೇ ಸೀರಿಯಲ್ನಲ್ಲಿ ಹಾಕಿಕೊಳ್ಳಲಾಗಿತ್ತು. ಭಾವನಾ ಪಾಟೀಲ್, ಚೈತ್ರಾ ತೋಟದ್, ಬೃಂದಾ ಕಶ್ಯಪ್, ಹಂಸ ನಾರಾಯಣ ಸ್ವಾಮಿ, ಭಗತ್, ಅನೂಪ್ ಹೀಗೆ ಹಲವರು ಈ ವಸುದೇವ ಕುಟುಂಬದ ಭಾಗವಾಗಿದ್ದಾರೆ. ಆದ್ರೆ ಒಂದೇ ಬೇರು ಕವಲು ನೂರು ಎಂಬ ಅಡಿಬರಹ ಹೊಂದಿರುವ ಈ ವಸುದೇವ ಕುಟುಂಬದ ಮನೆ ಬಾಗಿಲು ಸದ್ಯ ಒಡೆದು ಚೂರ್ ಚೂರಾಗಿದೆ. ಇದಕ್ಕೆ ಕೈಗನ್ನಡಿ ಎಂಬಂತೆ ನಿರ್ಮಾಪಕರನ್ನ ನಡು ರಸ್ತೆಯಲ್ಲಿ ಅಡ್ಡ ಹಾಕಿ ಪೇಮೆಂಟ್ ಕೊಡುವಂತೆ ಸೀರಿಯಲ್ ನಟಿಯರಾದ ಹಂಸ ಮತ್ತು ಚೈತ್ರಾ ಕೇಳಿದ್ದು. ಆಗ ದಿಕ್ಕು ಕಾಣದಂತಾದ ನಿರ್ಮಾಪಕರು ಸ್ಥಳದಿಂದ ಕಾಲ್ ಕಿತ್ತಿದ್ದು. ಆತ್ಮೀಯರೇ, ಈ ಸೀರಿಯಲ್ನಲ್ಲಿ ದೊಡ್ಡ ದೊಡ್ಡ ಕಲಾವಿದರೇ ಇರೋದ್ರಿಂದ ದೊಡ್ಡ ಮೊತ್ತದ ಪೇಮೆಂಟ್ ಮಾಡಬೇಕು. ಎಲ್ಲಾ ನಟರಿಗೂ ಇಂತಿಷ್ಟು ಪೇಮೆಂಟ್ ಅಂತ ಮೊದಲೇ ಮಾತನಾಡಿಕೊಂಡೇ ಶೂಟಿಂಗ್ ಶುರು ಮಾಡಿರ್ತಾರೆ. ಅದಕ್ಕೆ ಅಗ್ರಿಮೆಂಟ್ ಕೂಡ ಆಗಿರುತ್ತೆ. ಹೀಗಾಗಿ ಪ್ರತಿ ತಿಂಗಳು 25ನೇ ತಾರೀಕು ವಸುದೇವ ಕುಟುಂಬ ಸೀರಿಯಲ್ನ ಕಲಾವಿದರಿಗೆ ನಿರ್ಮಾಣದ ಜವಾಬ್ದಾರಿ ಹೊತ್ತಿರುವ ಕೋರಮಂಗಲ ಟಾಕೀಸ್ನ ಅನಿಲ್ ಹಣ ನೀಡಬೇಕಿತ್ತು. ಆದ್ರೆ ಕಳೆದೆರಡು ತಿಂಗಳಿಂದ ಹಣ ಸಂದಾಯ ಆಗಿಲ್ಲ. ಮದುವೆಯ ಸನ್ನಿವೇಶದ ಚಿತ್ರೀಕರಣಕ್ಕೆ ಹೆಚ್ಚಿನ ಹಣ ಪೋಲಾಗಿರಬಹುದು ಅಂದುಕೊಂಡು ಕಲಾವಿದರು ಕೂಡ ನಿರ್ಮಾಪಕರ ಮನವಿಗೆ ಮನ್ನಣೆ ಹಾಕಿದ್ದಾರೆ. ಮಾರ್ಚ್ 10ರಂದು ಸಂಭಾವನೆ ಸಿಗಬಹುದು ಅಂತ ಕಾದು ಕೂತವರಿಗೆ ಆ ತಿಂಗಳು ಸಂಭಾವನೆ ಸಿಕ್ಕಿಲ್ಲ. ಕೊನೆಗೆ ಮಾರ್ಚ್ ಕಳೆದು ಏಪ್ರಿಲ್ ಮುಗಿದ್ರೂ ಕೂಡ ಬರಬೇಕಿದ್ದ ಹಣ ಬಂದಿಲ್ಲ. ಯಾವಾಗ ಲಕ್ಷ ಲಕ್ಷ ಹಣ ಅವರ ಬಳಿಯೇ ಉಳಿಯಿತೋ ನಟಿಯರು ಸಿಡಿದೆದ್ದಿದ್ದಾರೆ. ಈ ಸೀರಿಯಲ್ಗಾಗಿ ನಮ್ಮ ಹಲವು ಕಮಿಟ್ಮೆಂಟ್ಗಳನ್ನ ಬಿಟ್ಟಿದ್ದೇವೆ, ನಮಗೆ ಸಿಕ್ಕ ಹಲವು ಅವಕಾಶಗಳನ್ನ ರಿಜೆಕ್ಟ್ ಮಾಡಿದ್ದೇವೆ. ಆದ್ರೀಗ ನಾವು ದುಡಿದಿದ್ದಕ್ಕೆ ನಮ್ಮ ಹಣವೇ ಸಿಕ್ತಿಲ್ಲ ಅಂದ್ರೆ ಎಷ್ಟು ದಿನ ಸುಮ್ಮನಿರೋದು ಅಂತ ಸಿಡಿದೆದ್ದಿದ್ದಾರೆ. ಅದರಲ್ಲೂ ಬಿಗ್ ಬಾಸ್ ಖ್ಯಾತಿಯ ಹಂಸ ಅವರಿಗೆ 3 ಲಕ್ಷ ರೂಪಾಯಿ ಬಾಕಿ ಹಣ ನಿರ್ಮಾಪಕರು ಉಳಿಸಿಕೊಂಡಿದ್ದಾರಂತೆ. ಇನ್ನು ನಟಿ ಚೈತ್ರಾ ಅವರ ಕತೆ ಕೂಡ ಸೇಮ್. ಕೇಳಿದ್ರೆ ಉತ್ತರ ಕೊಡಲ್ಲ, ಫೋನ್ ರಿಸೀವ್ ಮಾಡಲ್ಲ. ಹೀಗಾಗಿಯೇ ನಾಗರಬಾವಿಯಲ್ಲಿ ನಿರ್ಮಾಪಕರು ನಡೆಸ್ತಾ ಇರುವ ತತ್ಸವಿ ಹೋಟೆಲ್ಗೆ ಏಕಾಏಕಿ ಎಂಟ್ರಿ ಕೊಟ್ಟಿದ್ದಾರೆ. ನಾವು ಬರ್ತೀವಿ ಅಂತ ಹೇಳಿದ್ರೆ ನಿರ್ಮಾಪಕರು ಇರಲ್ಲ ಅಂತ ಯಾವುದೇ ಮುನ್ಸೂಚನೆ ನೀಡದೆ ಹಂಸ, ಚೈತ್ರಾ ಹಾಗೂ ಯೂನಿಟ್ ಇತರೆ ಕಲಾವಿದರು ಎಂಟ್ರಿ ಕೊಟ್ಟಿದ್ದಾರೆ. ನಿರ್ಮಾಪಕರನ್ನ ಸಂಭಾವನೆಗಾಗಿ ಒತ್ತಾಯಿಸಿದ್ದಾರೆ. ಆದ್ರೆ ಹಣ ನೀಡದ ನಿರ್ಮಾಪಕರು ರೌಡಿಸಂ ಮಾಡ್ತಿದ್ದೀರಾ ಅಂತ ಮರುಪ್ರಶ್ನೆ ಮಾಡಿದ್ದಾರೆ. ಹಂಸ ಗುಡುಕ್ತಾ ಇದ್ದಂತೆ ನಿರ್ಮಾಪಕ ಅನಿಲ್ ತಮ್ಮ ಪತ್ನಿ ಜೊತೆ ಅಲ್ಲಿಂದ ಪಲಾಯನ ಮಾಡಿದ್ದಾರೆ. ಇದರಿಂದ ಮತ್ತಷ್ಟು ಸಿಟ್ಟಿಗೆದ್ದ ನಟಿ ಹಂಸ, ಇಂಥ ನಿರ್ಮಾಣ ಸಂಸ್ಥೆಯಲ್ಲಿ ಯಾಕಾದ್ರೂ ಕೆಲಸ ಮಾಡಿದ್ವು, ಹಣ ಕೇಳಿದ್ರೆ ನಮ್ಮ ಬಳಿ 10 ರೂಪಾಯಿ ಇಲ್ಲ ಅಂತಾರೆ, ಯಾರಿಗೂ ಸಹ ಸರಿಯಾಗಿ ಪೇಮೆಂಟ್ ಕೊಟ್ಟಿಲ್ಲ, ಇವರಿಂದಾಗಿ ಬೇರೆ ಸೀರಿಯಲ್ ಅವಕಾಶವನ್ನು ಸಹ ಕಳೆದುಕೊಂಡಿದ್ದೇವೆ ಅಂತ ಕಿಡಿಕಾರಿದ್ದಾರೆ. ಸದ್ಯಕ್ಕೆ ಎಚ್ಚರಿಕೆ ನೀಡಿ ಹೋಗಿದ್ದಾರೆ. ಮುಂದೆ ನಮ್ಮ ಹಣ ಬಾರದೇ ಇದ್ರೆ ಪೊಲೀಸ್ ಠಾಣೆ ಮೆಟ್ಟಿಲೇರೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ನೋಡೋಣ ಹಣ ಬರುತ್ತೋ ಇಲ್ವೋ ಅಂತ.
ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.